ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ಮತ್ತೊಂದು ಪ್ರಶ್ನೆಯನ್ನು ಬಿಡಿಸ್ತಾ ಇದ್ದೀನಿ. ಈ ತ್ರಿಕೋನಮಿತಿ ಅನ್ವಯಗಳಿಗೆ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ 10ನೇ ತರಗತಿ ಗಣಿತ. ಪ್ರಶ್ನೆ ನೋಡಿ, ಒಂದು ಗೋಪುರ ಮತ್ತು ಒಂದು ಕಟ್ಟಡ ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. ಕಟ್ಟಡದ ಎತ್ತರ 7 ಮೀಟರ್. ಅಂದ್ರೆ ಇದು ಕಟ್ಟಡ ಇದೆ. ಈ ಕಡೆ ಇರತಕ್ಕಂಥದ್ದು ಏನಿದೆ, ಇದು ಗೋಪುರ ಇದೆ. ಒಂದು ಕಟ್ಟಡ, ಒಂದು ಗೋಪುರ, ಎರಡು ಒಂದೇ ಸಮತಲ ಅಂದ್ರೆ ನೆಲದ ಮೇಲೆ ನಿಂತಿವೆ ಅಂತಕ್ಕಂಥದ್ದು. ಕಟ್ಟಡದ ಎತ್ತರ 7 ಮೀಟರ್ ಆಗಿದೆ. ಕಟ್ಟಡದ ಮೇಲ್ತುದಿಯ ಒಂದು ಬಿಂದುವಿನಿಂದ, ಇದು ಕಟ್ಟಡದ ಮೇಲ್ತುದಿ, ಇದು ಪಾದ ಇದೆ. ಕಟ್ಟಡದ ಮೇಲ್ತುದಿಯ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ನೋಡಿದಾಗ ಉಂಟಾದ ಉನ್ನತ ಕೋನ 60 ಡಿಗ್ರಿ. ಕಟ್ಟಡದ ಮೇಲ್ಗಡೆ ನಿಂತು ಆ ಗೋಪುರದ ತುದಿಯನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ಆ ಕಟ್ಟಡದ ಮೇಲ್ತುದಿಯಿಂದ ಗೋಪುರದ ಮೇಲ್ತುದಿಗೆ ನೋಡಿದಾಗ ಉಂಟಾದ ಉನ್ನತ ಕೋನ 60 ಡಿಗ್ರಿ. ಅದೇ ಕಟ್ಟಡದ ಮೇಲೆ ನಿಂತು ಕಟ್ಟಡದ ಮೇಲ್ತುದಿಯ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನ 60 ಡಿಗ್ರಿ, ಅದರ ಪಾದಕ್ಕೆ ಅವನತ ಕೋನ 45 ಡಿಗ್ರಿ. ಅಂದ್ರೆ ಅದೇ ಕಟ್ಟಡದ ಮೇಲೆ ನಿಂತು ಗೋಪುರದ ಮೇಲ್ತುದಿಗೆ ನೋಡಿದಾಗ ಉಂಟಾದ ಕೋನ ಉನ್ನತ ಕೋನ 60 ಡಿಗ್ರಿ ಆದರೆ ಆ ಗೋಪುರದ ಪಾದಕ್ಕೆ ನೋಡಿದಾಗ ಉಂಟಾಗಿರ್ತಕ್ಕಂಥ ಅವನತ ಕೋನ ಎಷ್ಟು ಡಿಗ್ರಿ ಇದೆ? 45 ಡಿಗ್ರಿ. ಈಗ ಇವೆರಡೂ ರೇಖೆಗಳು ಸಮಾಂತರ, ಎಇ ಮತ್ತು ಬಿಡಿಗಳು ಸಮಾಂತರ ಇರುವುದರಿಂದ ಈ ಕೋನ ಕೂಡ ಎಷ್ಟಾಗಿರುತ್ತೆ? 45 ಡಿಗ್ರಿ. ಇದು 7 ಮೀಟರ್ ಇದ್ದಾಗ ಈ ಕಡೆ ಕೂಡ ಏನಾಗಿರುತ್ತೆ? 7 ಮೀಟರ್ ಆಗಿರುತ್ತೆ. ಅಂದ್ರೆ ಇಲ್ಲಿ ಎ ಬಿ ಮತ್ತು ಸಿ ಡಿಗಳು ಎರಡು ಏನಾಗಿರ್ತವೆ? ಎ ಬಿ ಮತ್ತು ಇ ಡಿಗಳು ಎರಡೂ ಸಮನಾಗಿರ್ತವೆ. ಆಯತ ಅಭಿಮುಖ ಬಾಹುಗಳು ಏನಾಗಿರುತ್ತೆ? ಸಮನಾಗಿರುತ್ತೆ. ಹಾಗಾಗಿ ಇಲ್ಲಿ 7 ಮೀಟರ್ ಅನ್ನುವಂಥ, ಅಂದ್ರೆ ಈ ಎ ಬಿ ಯ ಉದ್ದ ಮತ್ತು ಡಿಇ ಯ ಉದ್ದ 7 ಮೀಟರ್. ಅದೇ ರೀತಿ ಕೋನ ಏನಿದೆ, ಇಎಡಿ ಕೋನ ಮತ್ತು ಎಡಿಬಿ ಕೋನ, ಇಎಡಿ ಸಮನಾಗಿದೆ ಎಡಿಬಿ ಇಸ್ ಈಕ್ವಲ್ ಟು, ಇವೆರಡು ಕೋನಗಳು 45 ಡಿಗ್ರಿ ಇರ್ತಾವ. ಕಾರಣ ಇವೆರಡು ಪರ್ಯಾಯ ಕೋನಗಳು. ಎಇ ಸಮಾಂತರವಾಗಿದೆ, ಬಿಡಿ ಇರುತ್ತೆ. ಆ ಎತ್ತದ ಅಭಿಮುಖ ಕೋನ ಬಾಹುಗಳು ಸಮಾಂತರವಾಗಿರುವುದರಿಂದ ಅಲ್ಲಿ ಪರ್ಯಾಯ ಕೋನಗಳನ್ನ ಉಂಟಾಗ್ತಾವ ಅಂತಕ್ಕಂಥ ಇಷ್ಟು ಈ ಒಂದು ಚಿತ್ರದಲ್ಲಿ ನಮಗೆ ಏನೇನ್ ಬೇಕನ್ನ ಅಂತಕ್ಕಂಥ ಅಂಶವನ್ನ ಮಾಡ್ಕೊಂಡಿದ್ದೆವು. ಅಂದ್ರೆ ಈ ಕಡೆ 7 ಇದ್ದಾಗ ಅದು 7 ಇರುತ್ತೆ, ಇದು 45 ಇದ್ದಾಗ ಇದು 45 ಪರ್ಯಾಯ ಕೋನಗಳು. ಈ ಪ್ರಶ್ನೆ ಏನಿದೆ, ಗೋಪುರದ ಎತ್ತರವನ್ನ ಕಂಡುಹಿಡಿಯಿರಿ. ಗೋಪುರದ ಎತ್ತರ ಅಂದ್ರೆ ಸಿಡಿ ಇದೆ. ಗೋಪುರದ ಎತ್ತರ ಸಿಡಿ ಇದೆ. ಸಿಡಿ ಅಂದ ತಕ್ಷಣ ನಮಗೆ ಡಿಇ ತನಕ 7 ಮೀಟರ್ ಗೊತ್ತಿದೆ, ಮುಂದೆ ಗೊತ್ತಿಲ್ಲ. ಹಾಗಾಗಿ ನಮಗೆ ಡಿಇ ಮತ್ತು ಸಿಇ ಅನ್ನ ಕೂಡಿಸಿದಾಗ ಈ ಒಂದು ಗೋಪುರದ ಎತ್ತರವನ್ನ ಬರುತ್ತೆ ಅಂತ. ಗೋಪುರದ ಎತ್ತರವನ್ನ ಬರಬೇಕಾಗಿತ್ತು ಅಂದ್ರೆ ಡಿಇ ಮತ್ತು ಸಿಇ ಕೂಡಿಸ್ಬೇಕು. ಹಾಗಾದ್ರೆ ಸಿಇ ಅನ್ನ ಕಂಡುಹಿಡಿಬೇಕಾದ್ರೆ ಲಂಬ ಕೋನ ತ್ರಿಭುಜ ಎಇಸಿ ಅನ್ನ ನಾವು ಮೊದಲು ತೆಗೆದುಕೊಂಡಿದ್ದೆ. ಆದ್ರೆ ಇಲ್ಲಿ ಉನ್ನತ ಕೋನ ಇದೆ. ಈ ಪಾರ್ಶ್ವಬಾಹುನು ಗೊತ್ತಿಲ್ಲ ಮತ್ತು ಅಭಿಮುಖ ಬಾಹು ಗೊತ್ತಿಲ್ಲ. ಇಲ್ಲಿ ನಾವು ಈ ಕೋನಕ್ಕೆ ಸಂಬಂಧಪಟ್ಟಂತೆ ಇದು ಅಭಿಮುಖ ಬಾಹು, ಇದು ಪಾರ್ಶ್ವಬಾಹು, ಇದು ವಿಕರ್ಣ ಅಂತೂ ನಮಗೇನು ಸಂಬಂಧ ಇಲ್ಲ, ಅಲ್ಲಿ ಪ್ರಶ್ನೆ ಕೇಳಿಲ್ಲ, ನಾವು ಕಂಡಿಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ನಮಗೆ ಸಿಇ ಯ ಉದ್ದ ಬರ್ಬೇಕಂದ್ರೆ ಇದು ಅಭಿಮುಖ ಬಾಹು, ಇದು ಪಾರ್ಶ್ವಬಾಹುನು ಗೊತ್ತಿಲ್ಲ, ಅಭಿಮುಖ ಬಾಹುನು ಗೊತ್ತಿಲ್ಲ. ಹಾಗಾದ್ರೆ ಈಗ ನಾವು ಈ ಕಡೆ ಇರ್ತಕ್ಕಂಥ ತ್ರಿಭುಜವನ್ನ ಈ ಕಡೆ ಮಾಡ್ಕೊಂಡಿದ್ರೆ ಎ ಬಿ ಡಿ ಅನ್ನುವಂಥ ತ್ರಿಭುಜ ಆದ್ರೂ ತಗೊಳ್ಬಹುದು, ಎಇಡಿ ಅಂತಕ್ಕಂಥ ತ್ರಿಭುಜ ತೆಗೆದುಕೊಂಡ್ರು ಕೂಡ ಈ ಬಾಹು ಬರುತ್ತೆ. ಹಾಗಾದ್ರೆ ಈ ಬಿಡಿಗೆ ಎಇ ಈಗಾಗಲೇ ಸಮಾಂತರ ನಮಗೆ ಗೊತ್ತಿದೆ. ಹಾಗಾಗಿ ಎ ಬಿ ಡಿ ಅನ್ನುವಂಥ ತ್ರಿಭುಜವನ್ನ ಮೊದಲು ತೆಗೆದುಕೊಂಡು ಇಲ್ಲಿ ಕೋನ 45 ಇದು 7 ಇದ್ದಾಗ ಈ ಬಾಹುವನ್ನ ಕಂಡುಹಿಡಬೇಕು. ಸಿಂಪಲ್ ಆಗಿದೆ. ಇಲ್ಲಿ 45 ಡಿಗ್ರಿ ಇದ್ದಾಗ ಇದು ಕೂಡ 45, ಇದು 90 ಡಿಗ್ರಿ ಇರೋದ್ರಿಂದ ಇವೆರಡೂ ಬಾಹುಗಳು ಏನಾಗಿರುತ್ತೆ? ಸಮ. ಎ ಬಿ ಯ ಉದ್ದ ಬಿಡಿಗೆ ಸಮನಾಗಿರುತ್ತೆ. ಆದ್ರೆ ತ್ರಿಕೋನಮಿತಿಯ ಪ್ರಕಾರ ನಾವು ಅದನ್ನು ಬಿಡಿಸೋಣ. ಫಸ್ಟ್ ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ದತ್ತಾಂಶವನ್ನು ಇಲ್ಲಿ ಆಲ್ರೆಡಿ ಬರೆದಿನಿ, ಇದನ್ನ ಬರ್ಕೊಳ್ಬೇಕು. ಬರ್ಕೊಂಡ ನಂತರ ಇಲ್ಲಿ ಮುಂದೆ ಬರೀಬೇಕು. ಫಸ್ಟ್ ಈಗ ಯಾವ ತ್ರಿಭುಜವನ್ನು ತೆಗೆದುಕೊಳ್ಬೇಕು? ಎ ಬಿ ಡಿ ಅನ್ನುವಂಥ ತ್ರಿಭುಜವನ್ನ ತೆಗೆದುಕೊಳ್ಬೇಕು. ತ್ರಿಭುಜ ಎ ಬಿ ಡಿ ಯಲ್ಲಿ ಯಾವ ಕೋನ 90 ಇದೆ ಅಂದ್ರೆ ಬಿ ಕೋನ 90 ಡಿಗ್ರಿ ಇದೆ. ಮತ್ತು ನಮಗೆ ತ್ರಿಕೋನಮಿತಿಯಲ್ಲಿ ಬರುವಂತಹ ಕೋನ ಥೀಟಾ ಎಷ್ಟಿದೆ? ಇದು 45 ಡಿಗ್ರಿ. ಈಗ ಈ ಕೋನಕ್ಕೆ ಸಂಬಂಧಪಟ್ಟಂತೆ ಇದು ಅಭಿಮುಖ ಬಾಹು, ಇದು ಪಾರ್ಶ್ವಬಾಹು. ಅಭಿಮುಖ ಬಾಹು ಗೊತ್ತಿದೆ, ಪಾರ್ಶ್ವಬಾಹು ಕಂಡುಹಿಡಿಬೇಕಾಗಿದೆ. ಅಂದ್ರೆ ಟ್ಯಾನ್ ಅಥವಾ ಕಾಟ್ ಅನ್ನು ತಗೋಬೇಕು. ನಾವು ಸಾಮಾನ್ಯವಾಗಿ ಟ್ಯಾನ್ ಥೀಟಾವನ್ನು ತೋತೀವಿ. ಟ್ಯಾನ್ ಥೀಟಾ ಅಂದ್ರೆ ಎಷ್ಟು ಡಿಗ್ರಿ ಅದ? 45 ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು. ಈ ಕೋನಕ್ಕೆ ಸಂಬಂಧಪಟ್ಟಂತೆ ಅಭಿಮುಖ ಬಾಹು ಯಾವುದಿದೆ? ಎ ಬಿ ಇದೆ. ಪಾರ್ಶ್ವಬಾಹು ಯಾವುದಿದೆ? ಇಲ್ಲಿ ಬಿ ಡಿ ಅನ್ನ ಇದೆ. ಟ್ಯಾನ್ 45 ಅಂದ್ರೆ 1 ಇದೆ, ಕೆಳಗಡೆ ಏನಿಲ್ಲ 1 ಇರುತ್ತೆ. ಎ ಬಿ ಅಂದ್ರೆ 7, ಕಟ್ಟಡದ ಎತ್ತರ ಕೊಟ್ಟಿದ್ದಾರೆ, ಬಿ ಡಿ ಅನ್ನು ನಮಗೆ ಗೊತ್ತಿಲ್ಲ.
ಓರೆ ಗುಣಾಕಾರ ಬಿ ಡಿ ಇಂಟು 1 ಅಂದ್ರೆ ಬಿ ಡಿ ಇಸ್ ಈಕ್ವಲ್ ಟು 7 ಇಂಟು 1 ಅಂದ್ರೆ 7 ಮೀಟರ್ ಅನ್ನುವಂಥದ್ದು. ಈಗ ಬಿ ಡಿಯ ಉದ್ದ ಬಂತು. ಬಿ ಡಿಯ ಉದ್ದ ನಮ್ಗೆ ಗೊತ್ತಾಯ್ತು. ಇದು ಕೂಡ ಏನಾಗಿದೆ 7 ಮೀಟರ್ ಇದೆ. ಹಾಗಾದ್ರೆ ಇದು ಒಂದು ಚೌಕ ಅನ್ನಂಗ ಆಯ್ತು. ಬಿ ಡಿ 7 ಇದ್ದಾಗ ಎ ಇ ಕೂಡ ಏನಾಗಿರುತ್ತೆ, ಇದು ಕೂಡ 7 ಮೀಟರ್. therefore ಬಿ ಡಿ ಮತ್ತು ಇನ್ನೊಂದು ಯಾವುದು ಎ ಇ ಇದು ಕೂಡ ಸೇಮ್ ಇರುತ್ತೆ. ಕಾರಣ ಅವೆರಡು ಆ ಒಂದು ಆಯತವ ಚೌಕದ ಅಭಿಮುಖ ಬಾಹುಗಳು. ಈ ಬಾಹು ಇದ್ದಷ್ಟೇ ಇದು ಕೂಡ ಇರುತ್ತೆ. ಈಗ ನಮಗೆ ಎ ಇ ಗೊತ್ತಾಯ್ತು, ಸಿ ಅನ್ನ ಕಂಡುಹಿಡಿಬೇಕು. ಹಾಗಾದ್ರೆ ಮತ್ತೆ ಒಂದು ತ್ರಿಭುಜವನ್ನ ತಗೊಳ್ಬೇಕು. ಈಗ ತೆಗೆದುಕೊಳ್ತಕ್ಕಂಥ ತ್ರಿಭುಜ ಯಾವುದು ಅಂದ್ರೆ ಎ ಇ ಸಿ. ಯಾಕಂದ್ರೆ ನಮಗೆ ಸಿಇ ಯ ಉದ್ದ ಬೇಕು, ಕಟ್ಟಡದ ಗೋಪುರದ ಎತ್ತರ ಬೇಕಾದ್ರೆ ಸಿಇ ಯ ಉದ್ದ ಬೇಕು, ಡಿ ಯ ಉದ್ದ 7 ಗೊತ್ತಿದೆ. ಇವೆರಡನ್ನ ಕೂಡಿಸಿದಾಗ ನಮಗೆ ಒಟ್ಟು ಗೋಪುರದ ಉದ್ದವನ್ನ ಬರುತ್ತೆ. ಹಾಗಾಗಿ ಈ ಸಿಇ ಅನ್ನ ಕಂಡುಹಿಡಿಬೇಕಾದ್ರೆ ಕೋನ ಗೊತ್ತಿದೆ, ಈ ಬಾಹು ಗೊತ್ತಿದೆ, ಇದನ್ನ ನಾವು ಕಂಡುಹಿಡಿಬೇಕಾಗಿದೆ. ಮತ್ತೆ ಆ ತ್ರಿಭುಜವನ್ನ ತಗೊಳ್ಬೇಕು. ಈಗ ತ್ರಿಭುಜ ಎ ಇ ಸಿ ಯಲ್ಲಿ ಈ ಕೋನ 90 ಡಿಗ್ರಿ ಇದೆ ಮತ್ತು ಥೀಟಾ ಎಷ್ಟಿದೆ ಅಲ್ಲಿ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. 60 ಡಿಗ್ರಿ. ಈಗ ಮತ್ತೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಭಾಗಿಲೆ ಪಾರ್ಶ್ವಬಾಹು. ಟ್ಯಾನ್ ಥೀಟಾ ಅಂದ್ರೆ ಎಷ್ಟು ಡಿಗ್ರಿ ಇದೆ, 60 ಡಿಗ್ರಿ ಇದೆ. ಅಭಿಮುಖ ಬಾಹು ಈ ಕೋನಕ್ಕೆ ಸಂಬಂಧಪಟ್ಟಂತೆ ಸಿಇ ಅಭಿಮುಖ ಬಾಹು ಇದೆ, ಎ ಇ ಪಾರ್ಶ್ವ ಬಾಹು ಇದೆ. ಬೆಲೆಗಳನ್ನ ತುಂಬ. ಟ್ಯಾನ್ 60 ಡಿಗ್ರಿ ಅಂದ್ರೆ ಎಷ್ಟು, √3. ಕೆಳಗಡೆ ಏನಿಲ್ಲ ಅಂದ್ರೆ 1 ಅಂತ ಇಡೋಣ. ಈಗ ಇದಾದ ನಂತರ ನೆಕ್ಸ್ಟ್ ಸಿಇ ಯ ಉದ್ದವನ್ನ ನೋಡಿ ಕಂಡು ಹಿಡಿಬೇಕಾಗಿದೆ. ಸಿಇ ಯ ಉದ್ದ, ಎ ಇ ಯ ಉದ್ದ ಈಗಾಗಲೇ ಕಂಡು ಹಿಡಿದ್ವಿ. ಎ ಇ ಬಿ ಡಿ 7 ಮೀಟರ್ ಇದೆ, ಅದನ್ನ 7 ಅಂತ ಇಕ್ಕಲ. ಸಿಇ ಇಂಟು 1 ಅಂದ್ರೆ ಸಿಇ ಇಸ್ ಈಕ್ವಲ್ ಟು 7 ಇಂಟು √3 ಅಂದ್ರೆ 7√3 ಮೀಟರ್ ಅಂತಕ್ಕಂಥ ಉತ್ತರವನ್ನ ಸಿಕ್ಕಿದೆ. ಹಾಗಾದ್ರೆ ನಮ್ಮ ಪ್ರಶ್ನೆ ಏನಿದೆ, ಈಗ ಗೋಪುರದ ಎತ್ತರ ಅಂತ ಕೇಳಿದ್ದಾರೆ. ಹಾಗಾದ್ರೆ ಗೋಪುರದ ಎತ್ತರವನ್ನು ನಾವು ಕಂಡು ಹಿಡಿಬೇಕಾಗಿದೆ. ಈ ಕಡೆ ಇರತಕ್ಕಂಥ ನಾನು ತೆಗಿತಾ ಇದ್ದೀನಿ. ಈಗ ಗೋಪುರದ ಎತ್ತರ ಏನಿದೆ ಇಲ್ಲಿ, ಗೋಪುರ ಯಾವ್ದಿದೆ, ಸಿಡಿ ಇದೆ. ಸಿಡಿ ಅನ್ನ ಕಂಡು ಹಿಡಿಬೇಕಾಗಿತ್ತು ಅಂದ್ರೆ ಡಿಇ ಬಾಹು ಮತ್ತು ಇ ಸಿ, ಡಿಇ ಪ್ಲಸ್ ಸಿಇ ಅನ್ನ ಕೂಡಿಸಿದಾಗ ನಮಗೆ ಗೋಪುರ ಬರುತ್ತೆ. ಡಿಇ ಈಗಾಗಲೇ 7 ಇದೆ, ಯಾಕಂದ್ರೆ ಡಿಇ ಅವರೇ ಕೊಟ್ಟಿರ್ತಾರ. ಈ ಡಿಇ ಯ ಉದ್ದ ಎ ಬಿ ಗೆ ಸಮ ಇದೆ, ಈಗಾಗಲೇ ಇಲ್ಲಿ ಬರ್ದಿದ್ದೆ. ಎ ಬಿ ಡಿಇ ಗೆ ಸಮ ಇರೋದ್ರಿಂದ ಡಿಇ 7 ಆಯ್ತು. ಪ್ಲಸ್ ಸಿಇ ಯ ಉದ್ದವನ್ನ ಹೀಗೆ ಕಂಡು ಹಿಡಿದ್ವಿ. ಎಷ್ಟಿದೆ, 7√3 ಇದೆ. 7 ಕಾಮನ್ ತೆಗಿರಿ, ಎಷ್ಟು ಉಳಿತು, 1 ಪ್ಲಸ್ √3 ಮೀಟರ್ ಅನ್ನುವಂತ ಉತ್ತರ. ಹಾಗಾದ್ರೆ ಆ ಗೋಪುರದ ಉದ್ದ ಸಿಡಿಯ ಉದ್ದ 7 ಬ್ರಾಕೆಟ್ 1 ಪ್ಲಸ್ √3 ಮೀಟರ್ ಅನ್ನುವಂತ ಉತ್ತರ. ಆದ್ಮೇಲೆ ಈ ರೀತಿಯಾಗಿ ಈ ತ್ರಿಕೋನಮಿತಿ ಅನ್ವಯಗಳಿಗೆ ಸಂಬಂಧಪಟ್ಟಿರುವಂತಹ ನಾನು ಅಪ್ಲಿಕೇಶನ್ ಕ್ವಶನ್ಗಳನ್ನ, ಅಪ್ಲೈಡ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಪ್ರಶ್ನೆಗಳನ್ನ ಮಾಡ್ತಾ ಇದ್ದೀನಿ. ತಮಗೆ ಯಾವುದಾದ್ರೂ ವಿಡಿಯೋದ ಒಂದು ಪ್ರಶ್ನೆಗಳನ್ನ ಬೇಕಾಗಿರ್ತಾವ ನನಗೆ ಶೇರ್ ಮಾಡಬಹುದು. ಆ ಪ್ರಶ್ನೆಯನ್ನ ಶೇರ್ ಮಾಡಿದಾಗ ಆ ಪ್ರಶ್ನೆಗೂ ನಾನು ಕೂಡ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ. ಇದು ಕೂಡ ಜೂನ್ 2022ರಲ್ಲಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಇದೆ. ಈ ರೀತಿ ಪರೀಕ್ಷೆಯಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳನ್ನ ತೆಗೆದುಕೊಂಡು ಆ ಅಷ್ಟು ಪ್ರಶ್ನೆಗಳಿಗೆ ಒಂದೊಂದು ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.